ವಶೀಕರಣ ಪ್ರಯೋಗ. ರವಿವಾರದಂದು ಬ್ರಹ್ಮದಂಡಿ, ವಚ ಮತ್ತು ಕೋಟ ಈ ಮೂರನ್ನೂ ಚೂರ್ಣ ಮಾಡಿ ಅದನ್ನು ವೀಳ್ಯದೆಲೆಯಲ್ಲಿಟ್ಟು ತಿನ್ನಿಸಿದರೆ ವ್ಯಕ್ತಿ ಯಾವಾಗಲೂ ವಶವರ್ತಿಯಾಗಿರುವನು. ವಟವೃಕ್ಷದ ಬೇರನ್ನು ನೀರಿನಲ್ಲಿ ಅರೆದು ಅದಕ್ಕೆ ವಿಭೂತಿಯನ್ನು ಸೇರಿಸಿ ತಿಲಕವಿಟ್ಟುಕೊಂಡರೆ ಲೋಕ ವಶೀಕರಣವಾಗುವುದು. ಪುಷ್ಯ ನಕ್ಷತ್ರದಂದು ಪುನರ್ನವಾದ ಬೇರನ್ನು ತಂದು ಅಭಿಮಂತ್ರಿಸಿ ಕೈಗೆ ಕಟ್ಟಿಕೊಳ್ಳುವುದರಿಂದ ಸರ್ವತ್ರ ಪೂಜನೀಯ ಮತ್ತು ಸರ್ವಲೋಕ ವಶವರ್ತಿಯಾಗಿರುತ್ತದೆ. ಉತ್ತರಾಣಿ ಬೇರನ್ನು ಕಪ್ಪು ಹಸುವಿನ ಹಾಲಿನಲ್ಲಿ ಅರೆದು ತಿಲಕ ಧರಿಸುವುದರಿಂದ ಮೂರು ಲೋಕಗಳು ವಶವಾಗುವವು. ಸಹದೇವಿಯ ಬೇರನ್ನು ಒಣಗಿಸಿ ಚೂರ್ಣ ಮಾಡಿ ತಾಂಬೂಲದಲ್ಲಿ ಹಾಕಿಕೊಟ್ಟರೆ ಎಲ್ಲ ಜನರು ವಶರಾಗುವರು. ಗೋರಂಜನ ಮತ್ತು ಸಹದೇವಿಯ ತಿಲಕ ಧರಿಸುವುದರಿಂದ ಎಲ್ಲ ಜನರು ವಶವಾಗುವರು. ಔದುಂಬರ ವೃಕ್ಷದ ಬೇರನ್ನು ಅರೆದು ತಿಲಕ ಧರಿಸುವುದರಿಂದ ಅದನ್ನು ನೋಡಿದವರೆಲ್ಲರಿಗೂ ವ್ಯಕ್ತಿ ಪ್ರಿಯವಾಗುವನು ಮತ್ತು ತಾಂಬೂಲದಲ್ಲಿ ಹಾಕಿಕೊಳ್ಳುವುದರಿಂದ ಜನ ವಶೀಕರಣವಾಗಬಹುದು. ಸಾಸಿವೆ ಮತ್ತು ದೇವದಾರುಗಳನ್ನು ಸೇರಿಸಿ ಕವಳೆಕಾಯಿ ಆಕಾರದ ಉಂಡೆ ಮಾಡಿ ಬಾಯಲ್ಲಿಟ್ಟುಕೊಂಡು ಮಾತನಾಡಿದರೆ ಎಲ್ಲರೂ ವಶವಾಗುವುದು. ಕೇಶರ, ಶುಂಠಿ, ಚಂಗಲ, ಕೋಷ್ಠ, ಹರತಾಳ, ಮೈಲುತುತ್ತ ಮತ್ತು ಅನಾಮಿಕ ಬೆರಳಿನ ರಕ್ತ ಎಲ್ಲವನ್ನೂ ಸೇರಿಸಿ ತಿಲಕ ಧರಿಸಿಕೊಳ್ಳುವುದರಿಂದ ಎಲ್ಲರೂ ವಶವಾಗುವರು. ಗೋರಂಜನ, ಕಮಲದ ಎಲೆ, ಪ್ರಿಯಂಗು, ರಕ್ತಚಂದನ ಎಲ್ಲವನ್ನೂ ಸೇರಿಸಿ ಅರೆದು ತಿಲಕ ಧರಿಸುವುದರಿಂದ ಎಲ್ಲರೂ ವಶವಾಗುವರು. ಬಿಳಿಯ ಗುಲಗಂಜಿಯನ್ನು ಒಣಗಿಸಿ ಕಪ್ಪು ಹಸುವಿನ ಹಾಲಿನಲ್ಲಿ ತೇಯ್ದು ತಿಲಕವಿಟ್ಟುಕೊಂಡರೆ ಸರ್ವಜನ ವಶೀಕರಣವಾಗುವುದು. ಬಿಳಿ ಯಕ್ಕಗಿಡದ ಬೇರನ್ನು ನೆರಳಿನಲ್ಲಿ ಒಣಗಿಸಿ ಕಪ್ಪು ಹಸುವಿನ ಹಾಲಿನಲ್ಲಿ ತೇಯ್ದು ತಿಲಕವಿಟ್ಟುಕೊಂಡರೆ ಸರ್ವಜನ ವಶೀಕರಣವಾಗುವುದು. ಬಿಳಿ ಹುಲ್ಲನ್ನು ತೆಗೆದುಕೊಂಡು ಕಪ್ಪು ಹಸುವಿನ ಹಾಲಿನಲ್ಲಿ ಅರೆದು ತಿಲಕ ಧರಿಸಿದರೆ ಸರ್ವಜನ ವಶೀಕರಣವಾಗುವರು. ಬಿಲ್ವಪತ್ರೆ ಎಲೆಗಳನ್ನು ಮಾದಳ ಹಣ್ಣು ಅಥವಾ ಆಡಿನ ಹಾಲಿನಲ್ಲಿ ಅರೆದು ತಿಲಕ ಧರಿಸುವುದರಿಂದ ಜನ ವಶೀಕರಣವಾಗುವುದು. ಲೋಳೆ ರಸದ ಬೇರನ್ನು ಬಂಗಿ ಸೊಪ್ಪಿನ ಬೀಜ ಸೇರಿಸಿ ಅರೆದು ತಿಲಕ ಧರಿಸುವುದರಿಂದ ಸರ್ವಜನ ವಶೀಕರಣವಾಗುವುದು. ಹರತಾಳ, ಅಶ್ವಗಂಧ, ಸಿಂಧೂರ ಮೂರನ್ನು ಬಾಳೆ ರಸದಲ್ಲಿ ಅರೆದು ಹಣೆಯ ಮೇಲೆ ತಿಲಕ ಧರಿಸುವುದರಿಂದ ಎಲ್ಲ ಜನರು ವಶವರ್ತಿಯಾಗುವರು. ಉತ್ತರಾಣಿ ಬೀಜಗಳನ್ನು ಆಡಿನ ಹಾಲಿನಲ್ಲಿ ಅರೆದು ಹಣೆಯ ಮೇಲೆ ತಿಲಕ ಇಡುವುದರಿಂದ ಸರ್ವಜನ ವಶೀಕರಣವಾಗುತ್ತದೆ. ವೀಳ್ಯದೆಲೆ ಮತ್ತು ತುಳಸಿ ಎಲೆಗಳನ್ನು ಕಪ್ಪು ಹಸುವಿನ ಹಾಲಿನಲ್ಲಿ ಅರೆದು ತಿಲಕ ಧರಿಸುವುದರಿಂದ ಸರ್ವಜನ ವಶೀಕರಣವಾಗುತ್ತದೆ. ಪ್ರಯೋಗ ಮಾಡುವ ಮೊದಲು ಪೂರ್ವದಲ್ಲಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು 10,000 ಸಲ ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳಬೇಕು.